ಕೋಟಿ ಗೋಲ್ಮಂಡಿ ನಾಯ್ಕ. ಯಾವಾಗಾಯ್ತಂತ ಅವರಿಗೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಮದುವೆಯಾಗಿ ತೀರುವುದಾದ್ರೆ ಮತ್ತೆ ಬಾಜ್ಯಕ್ಕ ಮದುವೆ ಹಾಗಲ್ವಾ? ಮದುವೆಯಾಗಿ ಬಿಡೋಣ ಅಂತ ಆಲೋಚನೆಯೋ? ಎಲ್ಲಿ ತಾಲಿ ಸರಿ ಇಲ್ದಿದವ್ರು ಮಾರ್ಯಾರೆ. ಸರಿ ಸಮಾವೇಶ ಕೇಳ್ಕೊಡಿತೆ ಅಂತ ಹಾಗಲ್ಲ, ಅದು ಉತ್ಸಾಹ. ಉತ್ಸಾಹ ಅಷ್ಟು ಮಾತ್ರ ಅಲ್ಲ, ವಿದ್ಯುನ್ ಮಾಲಿಗೆ ಜೋರಿಲ್ಲ. ಹೋಗಿ ಹೋಗಿ ನಿನ್ನ ಬಾಯಲ್ಲಿ ಬಿತ್ತಲ್ಲ ಅದು, ನಿನ್ನ ಬಾಯಲ್ಲಿ ಬಿತ್ತಲ್ಲ ಅದು. ಮೊದ್ಲೇ ಹೋಯ್ತಾ ಅಲ್ವಾ? ಜೋಡಿಯಾದವರು ಯಾರೂ ಇಲ್ಲ, ಇಲ್ಲ ಸಮನಾದವರು ಯಾರೂ ಇಲ್ಲ, ಯಾರು ಇಲ್ಲ. ಮತ್ತು ಕೆಲವರೆಲ್ಲ ಹೇಳುವುದು ಏನಂತ? ವಿದ್ಯುನ್ ಮಾಲಿ ಅಖಿಲಾಂಡ ಕೋಟಿ ಗೋಲ್ಮಂಡಿ ನಾಯ್ಕ. ಯಾವಾಗಾಯ್ತಂತ ಅವನಿಗೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೈರಿ ಗಜತಿಮ್ಮ ನಮ್ಮ ಸಿಂಹ ಕೊಚ್ಚಕ್ಕಿ ಕೂಳುಂತ ಕೆಚ್ಚದೆಯ ಕುಲವಂತು ಮಳ್ಳರಿಗೆ ಮಳ್ಳ, ಮಲ್ಲರಿಗೆ ಮಲ್ಲ, ಮಲ್ಲರಿಗೆ ಮಲ್ಲ, ಜಗಜಟ್ಟಿ ಜಗ್ಗು ಶೆಟ್ಟಿ, ಜಗಜಟ್ಟಿ ಜಟ್ಟಿ ಮತ್ತೆ ಅಂತೆಲ್ಲ ಹೊಗಳುವುದು. ಭಾರಿ ಸಂತೋಷ ಆಯ್ತು. ಸರಿ. ಮತ್ತು ಕೆಲವರೆಲ್ಲ ಹೇಳುವುದು ಏನಂತ? ವಿದ್ಯುನ್ ಮಾಲಿ ಅಂತವ್ರು ಹಾಗೆಲ್ಲ ಸಿಕ್ಕುವುದಿಲ್ಲ. ಸಿಕ್ಕಿದ್ದೆ ಹೌದು ಅಂತ ಆದ್ರೆ ಗೋಟಿಗೊಬ್ಬ ವಿದ್ಯುನ್ ಮಾಲಿ ಮನಸ್ಸು ಮಾಡಿದ್ರೆ ಎಲ್ಲಿಯೂ ಯಾರಿಗೂ ಆಗಬಹುದು ಯಜಮಾನ. ವಿದ್ಯುನ್ ಮಾಲಿಯ ಆಪ್ತತೆಯನ್ನು ಬಯಸಿ ಜೊತೆಯಲ್ಲಿ ಬಂದ್ರೆ ಅವರ ಪಾಲಿಗೆ ಆಪ್ತ ಮಿತ್ರ, ರಕ್ಷಣೆಯನ್ನು ಕೇಳಿ ಬಂದವರ ಪಾಲಿಗೆ ನೀವೇ ಆಪ್ತ ರಕ್ಷಕ, ವೈರಿಗಳ ಪಾಲಿಗೆ ನೀವೇ ಹೆಡೆ ಎತ್ತಿದ ನಾಗರ ಹಾವು. ವೈರಿಗಳು ಎದುರು ಬಂದು ನಿಂತದ್ದೇ ಹೌದು ಅಂತಾದ್ರೆ ಅವರ ಪಾಲಿಗೆ ಸಾಹಸ ಸಿಂಹ, ಸಿಂಹಾದ್ರಿಯ ಸಿಂಹ. ಹಾಗೆಲ್ಲ ಹೊಗಳುದು ಮಾರ್ಯಾರೆ. ಹೌದಾ? ಇಷ್ಟೆಲ್ಲಾ ಪ್ರಚಾರ ಕೇಳಿದ್ದು. ನಾನು ಅಮ್ಮನಿಗೊಂದು ಮನಸ್ಸು ಆದದ್ದು ಮಾರ್ಯಾರೆ ನಿಮ್ಮ ಮೇಲೆ. ಕರ್ಮ ತೋರಿಲಿಕ್ಕೆ ಗೆಲ್ಲಬೇಕಿತ್ತ ಈ ಹೊಗಳಿಕೆ, ಈ ಮನಸ್ಸಾಗುವುದಲ್ಲ. ಯಾಕೆ ನಿನ್ನಮ್ಮನಿಗೆ ಮನಸ್ಸಾದದ್ದು? ಅದೇ ನಮ್ಮ ದಿಟ್ಟಿದೇವಿ ಮನಸ್ಸಾದದ್ದು ನಿಮ್ಮ ಮೇಲೆ. ಏನೋ ಮಾತಾಡ್ತಾ ಅರ್ಥ ಆಗ್ಲಿಲ್ವಾ? ಇಲ್ವಾ? ಇದು ನಿಮಗೆ ಸತ್ಯ ಹೇಳಿ, ಇದು ಮದುವೆ ಆಗಿದೆಯಾ? ಮದುವೆ ಆಗಲಿಲ್ಲ. ಯೋಗ್ಯ ಕನ್ಯೆ ಸಿಕ್ಕಿದ್ರೆ ಮದುವೆ ಆಗಿಯೇ ತೀರೋಣ ಅಂತ ಆಲೋಚನೆ ಮಾಡಿದ್ದೇನೆ. ಮದುವೆ ಆಗಿ ತೀರುವುದಾದ್ರೆ ಮತ್ತೆ ಬಾಜ್ಯಕ್ಕ ಮದುವೆ ಆಗುದೇ? ಹಾಗಲ್ವಾ? ಮದುವೆ ಆಗಿ ಬಿಡೋಣ ಅಂತ ಆಲೋಚನೆಯೋ? ಎಲ್ಲಿ ತಾಲಿ ಸರಿ ಇಲ್ದಿದವ್ರು ಮಾರ್ಯಾರೆ. ಮದುವೆ ಆಗಿ ಬಿಡುವುದಾದ್ರೆ ಮತ್ತೆ ಮದುವೆ ಅಂತ ನಿಮಗೆ? ಹಾಗಲ್ವಾ? ಮದುವೆ ಆಗೋದಕ್ಕೆ ಸಿದ್ಧ ಬದ್ಧ. ಮದುವೆ ಆಗ್ತೀರಾ? ಹೌದಾ? ಆದ್ರೆ ಯೋಗ್ಯತಾವಂತರು ಸಿಗಲಿಲ್ಲ ಅಷ್ಟೇ. ನಿಮಗೆ ಮದುವೆ ಎನ್ನುವ ಶವ ಸಂಸ್ಕಾರ ಇದುವರೆಗೆ ಯಾರು ಮಾಡ್ಲಿಲ್ವಾ? ಶುಭ ಸಂಸ್ಕಾರ ಹೌದು, ಆಗ್ಲಿಲ್ವಾ? ಇಲ್ವಾ? ಇದು ಆಗ್ಬೇಕು ಅಂತ ಮನ್ಸುಂಟಲ್ಲ? ಸಿಕ್ಕಿದ್ರೆ ಕೈ ನೋಡೋಣ, ಮದುವೆ ಆಗೋಣ ಅಂತ ಆಲೋಚನೆ ಇದೆ. ಯೋಚನೆ ಮಾಡಬೇಡಿ. ಯಾಕೋ? ನಾನಿದ್ದೆ. ಯಾವ ಕರ್ಮಕ್ಕ? ನೀನ್ ಯಾವ ಕರ್ಮಕ್ಕೆ? ಮದುವೆ ಆಗ್ಲಿಲ್ಲ ಅಲ್ವಾ? ಹೌದು, ನಾನಿದ್ದೆ. ಯಾವುದು? ಅದಕ್ಕಲ್ಲ ಮಾರ್ಯಾರೆ, ಮತ್ತೆ ಇದು ಹೆಣ್ಣನ್ನು ತೋರಿಸ್ಲಿಕ್ಕೆ. ಹೆಣ್ಣು ತೋರಿಸ್ತೀಯ? ಹೌದು. ಯಾರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ.
ಮುತ್ತಿದೇವಿ ಇಲ್ವಾ? ಸರಿ. ಅವರಿಗೊಬ್ಳು ಮಗಳಿದ್ದಾಳೆ. ಇರ್ಲಿ. ಅವಳಿಗೆ ಪ್ರಾಯ ಬಂತು. ಬರ್ಲಿ. ನನ್ನನ್ನು ಊರು ಬಿಡ್ಲಿಕ್ಕೆ ಹೇಳಿದ್ರು. ಬಹುಶಃ ಅಪಾಯ ಅಂತ ಗ್ರಹಿಸಿರಬೇಕು, ಹಾಗಾಗಿ ಊರು ಬಿಡಿಸಿದ್ದು. ಮತ್ತೇನು? ಅದಕ್ಕಲ್ಲ, ಮತ್ತೆ ಯೋಗ್ಯವಾದ ವರನನ್ನು ನೋಡಿಕೊಂಡು ಬಾ ಅಂತ. ಹೌದಾ? ಅಷ್ಟು ಚಂದ ಇದ್ದಾಳೆ. ಹೇಗಿದ್ದಾಳು? ನನ್ನನ್ನ ನೋಡಿದ್ರೆ ಮತ್ತೆ ನೀವು ಅವಳನ್ನ ನೋಡುವುದೇ ಬೇಡ. ನೋಡಿದ ಮೇಲೆ ಯಾವ ನೋಡುವುದೇಳ ಅಂತ ಹೇಳಿದೆಯಲ್ಲ. ಅಂದ್ರೆ ನಮ್ಮವರಲ್ಲಿ ನಾನೇ ಚಂದ, ನನಗಿಂತಲೂ ಹೆಮ್ಮಾಡಿ ಚಂದ. ಹೆಮ್ಮಾಡಿ ಅಲ್ವಾ? ಇಮ್ಮಡಿ. ಇಮ್ಮಡಿ ಇಮ್ಮಡಿ ಅಷ್ಟು ಚಂದ. ವರ್ಣಿಸುವುದಾದ್ರೆ ಅವಳನ್ನು ಮುಟ್ಟಿದ ಮೇಲೆ ಕೈ ತೊಳಿಲೇಬೇಕು. ನಾವು ರೋಗ ಹಿಡಿದಿದ್ಯಾ? ಮುಟ್ಟಿದ ಮೇಲೆ ಕೈ ತೊಳೆಯುವುದಿದ್ರೆ ಕೈ ತೊಳೆದು ಮುಟ್ಟಬೇಕು. ಅಷ್ಟು ಚಂದ. ರೂಪವತಿ, ಯೌವನವತಿ, ಕುಲವತಿ, ಗರ್ಭವತಿ. ಮಾಡಿ ಗರ್ಭವತಿಗೆ ಮದುವೆ ಮಾಡಿಸಿಕೊಟ್ಟವ್ರ ನೀವು? ಮತ್ತೆ ನಿಗರ್ಭವತಿ. ಅದೇ 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 ನಿಗರ್ಭವತಿ. ಇನ್ನು ಹೇಳ್ಬೇಕಾ? ಏನು ಅವಳ ಚನ್ನದ ಬಗ್ಗೆ ಹೇಳು. ಇಲ್ಲಿದ್ದು ಬೇಡ, ಮತ್ತೆ ಮೇಲೆ ತಗೊಳ್ಳುವ. ಎಷ್ಟು ಮೇಲದ್ದು? ಅದೇ ಮೇಲೆ. ಆಫೀಸರ್ ಸ್ತ್ರೀಯರಿಲ್ವಾ ಅಲ್ಲಿ? ಯಾರು ಆಫೀಸರ್ ಸ್ತ್ರೀಯರು? ಅವ್ರು ಯಾರು? ಅಲ್ಲಿ ಮೇಲೆ ಇರ್ತಾರಲ್ಲ ಅಪ್ಸರಾ ಸ್ತ್ರೀಯರು. ಅದರಲ್ಲಿ ಒಬ್ಬಳಿದ್ದಾಳೆ. ಯಾರು? ಅದರಲ್ಲಿ ಹಲವಾರು ಮಂದಿ ಇದ್ದಾರೆ, ಅದರಲ್ಲಿ ಒಬ್ಬಳನ್ನ ತೆಗೆದುಕೊಳ್ಳುವ. ಯಾರನ್ನು ತೆಗೆದುಕೊಳ್ತೀಯ? ಅಷ್ಟು ಚಂದ, ಬಿಳಿಯ ಬಣ್ಣದವಳು. ಬಿಳಿ ಬಣ್ಣ. ಅವಳು ಹಾಗೆಲ್ಲ ಬರುವುದಿಲ್ಲ, ವಿಶೇಷ ಕರೆ ಕೊಟ್ಟಾಗ ಮಾತ್ರ ಬರುವವಳು. ತುರ್ತು. ಹೌದೌದು, ಬರುವಾಗ ಸದ್ದು ಮಾಡ್ತಾ ಬರುವುದು. ಅವಳು ಸದ್ದು ಮಾಡ್ತಾ ಬರುವಾಗ ಎಲ್ಲರೂ ಸರಿದು ಬದಿಗೆ ಹೋಗಿ ನಿಲ್ಲುವುದು. ನಿಲ್ಲದಿದ್ರೆ ಅವಳಿಗೆ ದಂಡ ಹಾಕ್ತಾರೆ. ಹೌದಾ? ಅಷ್ಟು ಚಂದ. ಗೊತ್ತಾಗ್ಲಿಲ್ವಾ? ಸರಿ ಯೋಚನೆ ಮಾಡಿ ಮಾರಾಯ್ರೆ. ವಿಶೇಷ ಕರೆ ಕೊಟ್ಟಾಗ ಬರುವವಳು, ಬಿಳಿಯ ಬಣ್ಣದವಳು, ಸದ್ದು ಮಾಡ್ತಾ ಬರುವವಳು. ಗೊತ್ತಾಗ್ಲಿಲ್ವಾ? 108 ಆಂಬುಲೆನ್ಸ್. ಯಾರು? 108 ಆಂಬುಲೆನ್ಸ್. ಅವಳಕ್ಕಿಂತಲೂ ಚಂದವಾಗಿದ್ದಾಳೆ. ಅವಳನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ನನ್ನ ಅಭಿಪ್ರಾಯ